ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಾಂ ತಾಂ ಮಂಗಳಾಂ ಪ್ರಣಮಾಮ್ಯಹಂ. ಓಂ ಸ್ಕಂದಾಯ ನಮಃ. ನಮಸ್ಕಾರ. ನಿಮಗೆಲ್ಲರಿಗೂ ವೇದಾಂಗ ಆಸ್ಟ್ರಾಲಜಿ ಚಾನಲ್ಗೆ ಆಧಾರದ ಸ್ವಾಗತ. ಕ್ರೋಧಿನಾಮ ಸಂವತ್ಸರದಲ್ಲಿ ಕುಜಗ್ರಹ ರಾಜನಾಗಿರುತ್ತಾನೆ ಹಾಗೂ ಶನಿ ಮಂತ್ರಿಯಾಗಿರುತ್ತಾನೆ. ನೋಡೋಣ ಮೇಷರಾಶಿಯವರಿಗೆ ಈ ವರ್ಷದ ಫಲ ಹೇಗಿದೆ ಅಂತ. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಬೇಕಾದರೆ ಮೊದಲು ನಾವು ದೇವಬಲವನ್ನು ನೋಡಬೇಕು. ಮೇಷರಾಶಿಯವರಿಗೆ 9ನೇ ಮನೆಯ ಅಧಿಪತಿ ಗುರು ಹಾಗೂ ದೇವರನ್ನು ಪ್ರತಿನಿಧಿಸುವ ಗ್ರಹ ಕೂಡ ಗುರು. ಹಾಗಾಗಿ ಗುರುಗ್ರಹದ ಬಲ ತುಂಬಾ ಮುಖ್ಯ. ಗುರು 2ನೇ ಮನೆ ಅಂದರೆ ವೃಷಭ ರಾಶಿಗೆ ಮೇ 1ಕ್ಕೆ ಸಂಚರಿಸುತ್ತಿದ್ದಾನೆ. ಇಷ್ಟರವರೆಗೆ ನಿಮ್ಮ ಲಗ್ನದಲ್ಲೇ ಗುರು ಇದ್ದರು, ಇನ್ನು ಮುಂದೆ 2ನೇ ಮನೆಯಲ್ಲಿ ಇರುವುದರಿಂದ ಕೂಡ ಗುರುಬಲ ನಿಮಗೆ ಇನ್ನೂ 1 ವರ್ಷ ಇದೆ. ಗುರು 2ನೇ ಮನೆಯಲ್ಲಿ ಇರುವುದರಿಂದ ಸುವಾಕ್ಯ, ನೀವು ಒಳ್ಳೆಯದನ್ನು ಮಾತನಾಡುತ್ತೀರ ನೋಡಿ. ಧನಾತ್ಮಕ ಚಿಂತನೆ ಇದ್ದರೆ ಧನಾತ್ಮಕ ಮಾತು ಇರುತ್ತದೆ. ಕಲ್ಪಾಂಗಂ ಸಾಧನಾರ್ಥ ಮಿತ್ರತನಯಾಸ್ತ್ಯಾಗಿ ಪ್ರಿಯ. ಆರೋಗ್ಯ, ಸಾಧನೆ, ಧನ, ಮಿತ್ರರಿಂದ ಸಂತೋಷ, ತ್ಯಾಗ ಮನೋಭಾವನೆ ಕೂಡ ಇರುತ್ತದೆ. ನೋಡಿ, ಮೇಷರಾಶಿಯವರಿಗೆ ಗುರು ಕೆಲವೊಂದು ಅಶುಭ ಫಲವನ್ನು ಕೂಡ ಕೊಡುತ್ತಾನೆ. ಯಾಕೆಂದರೆ ಇವನು 12ನೇ ಮನೆಯ ಅಧಿಪತಿ. ವ್ಯಯೇಶೇ ಧನಭಾವಸ್ಥೆ ಶುಭ ಕಾರ್ಯ ವ್ಯಯ ಸದಹ, ಅಂದರೆ ಶುಭ ಕಾರ್ಯಗಳಿಗೆ ತುಂಬ ಖರ್ಚು ಆಗುತ್ತದೆ. 1 ವರ್ಷದವರೆಗೆ ಮದುವೆ, ಗೃಹ ಪ್ರವೇಶ, ದೇವರ ಕೆಲಸ, ಗುರುಗಳಿಗೆ ಸಹಾಯ, ಹೀಗೆ ಧರ್ಮ ಕಾರ್ಯವನ್ನು ಮಾಡುತ್ತಾ ನೀವು ಧನವ್ಯಯ ಮಾಡುತ್ತೀರಾ. ಇನ್ನೊಂದು ಮುಖ್ಯವಾದ ಗ್ರಹ ಮತ್ತು ಎಲ್ಲರ ತುಂಬ ಅಚ್ಚುಮೆಚ್ಚಿನ ಗ್ರಹ ಅಂದರೆ ಶನಿಗ್ರಹ. ಇವರ ಸ್ಥಿತಿಗತಿಯನ್ನು ನೋಡೋಣ. ನಿಮಗೆ ಇವನು ಕರ್ಮಾಧಿಪತಿ ಮತ್ತು ಲಾಭಾಧಿಪತಿ. ಬರುವ ವರ್ಷ ಮಾರ್ಚ್ 29ರ ತನಕ ಲಾಭಸ್ಥಾನದಲ್ಲಿ, ಅದಾದ ನಂತರ ವ್ಯಯಸ್ಥಾನಕ್ಕೆ ಹೋಗುತ್ತಿದ್ದಾನೆ. ಪುರಾಬಲ ಗ್ರಾಮ ಅಗ್ರಾಣಿ. ನಿಮ್ಮ ಊರಿನಲ್ಲಿ ಅಥವಾ ನೀವು ಇರುವ ಲೊಕ್ಯಾಲಿಟಿಯಲ್ಲಿ ಅಥವಾ ಉದ್ಯೋಗದಲ್ಲಿ ನೀವು ಅಗ್ರಸ್ಥಾನದಲ್ಲಿ ಇರುತ್ತೀರಿ. ಹೆಸರು ಕೂಡ ಇರುತ್ತದೆ ನಿಮಗೆ. ನೀವು ಮಾಡಿದ ಒಳ್ಳೆಯ ಕಾರ್ಯಗಳ ಫಲ ಈ ವರ್ಷದಲ್ಲಿ ಸಿಗುತ್ತದೆ ನೋಡಿ. ಶನಿ ಕಷ್ಟ ಕೊಡಬೇಕಾದರೆ 10 ಪಟ್ಟು ಕಷ್ಟ ಕೊಡ್ತಾನೆ. ಹಾಗೆ ಅದರ ಫಲವನ್ನು, ಒಳ್ಳೆಯ ಫಲವನ್ನು ಕೂಡ ಕೊಡುವಾಗ 10 ಪಟ್ಟೇ ಕೊಡ್ತಾನೆ. ಸತ್ಯವಕ್ತ ಸದಾ ಸುಖಿ. ಕೆಲಸ ಕಾರ್ಯ ಮಾಡುವುದರಲ್ಲಿ ನಿಮಗೆ ತುಂಬ ಖುಷಿ ಇರುತ್ತದೆ ಈ ವರ್ಷ. ಮುಂದೆ ಸಾಲ, ಶತ್ರುಗಳು, ಆರೋಗ್ಯದ ಬಗ್ಗೆ ನೋಡುವುದಾದರೆ ಏಪ್ರಿಲ್ ತಿಂಗಳಲ್ಲಿ ನೀವು ಆವಾಗಲೇ ಅನಾರೋಗ್ಯ, ಸಾಲಬಾಧೆ, ಶತ್ರುಬಾಧೆಯನ್ನು ನೋಡಿ ಆಗಿದೆ. ಜೂನ್ನ ನಂತರ ಕ್ರಮೇಣವಾಗಿ ಇದು ಕಡಿಮೆಯಾಗಿ ಮತ್ತೆ ಸೆಪ್ಟೆಂಬರ್ನಲ್ಲಿ ಶತ್ರುಗಳು ನಾಶವಾಗುವರು. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಇದೆ. ಅಕ್ಟೋಬರ್ 20ರ ನಂತರ ದೇಹಕ್ಕೆ ಸಂಬಂಧಪಟ್ಟ ಕೆಲವೊಂದು ಬಾಧೆಗಳು ಬರಬಹುದು. ಅಥವಾ ತಾಯಿ ಕಡೆಯವರಿಂದ ಮನಸ್ತಾಪ ಆಗುವುದು, ಹಾಗೆ ಮನಃಶಾಂತಿ ಕೂಡ ಕೆಡುವುದು. ಮನೆಯಲ್ಲಿ ಮೋಡ ಕವಿದ ವಾತಾವರಣ. ಇದೇ ಸಮಯದಲ್ಲಿ ವಿದ್ಯಾಭ್ಯಾಸ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಕೆಲವೊಂದು ಖರ್ಚು ಅಥವಾ ವಿದ್ಯಾಭ್ಯಾಸಕ್ಕೆ ಅಡಚಣೆಯಾಗುವಂತಹ ಕೆಲವೊಂದು ಲಕ್ಷಣ ಕೂಡ ಇದೆ ಮೇಷರಾಶಿಯವರಿಗೆ. ಆಗಸ್ಟ್ 25ರ ನಂತರ ಧನವ್ಯಯ ಕೂಡ ಆಗುವುದು. ವ್ಯಾಪಾರದಲ್ಲಿ ನಷ್ಟ ಆಗುವ ಲಕ್ಷಣ ಕೂಡ ಇದೆ. ಪತಿ ಅಥವಾ ಪತ್ನಿಯವರ ಕಡೆಯಿಂದ ಕಿರಿಕಿರಿ ಕೂಡ ಇದೆ ನಿಮಗೆ. ಆದರೆ ನೋಡಿ, ಸೆಪ್ಟೆಂಬರ್ 18ರಿಂದ ಈ ಬಾಧೆಗಳು ಕಡಿಮೆಯಾಗಿ ಧನವೃದ್ಧಿ, ವ್ಯಾಪಾರದಲ್ಲಿ ಲಾಭ ಮತ್ತು ಪತಿ ಅಥವಾ ಪತ್ನಿಯಿಂದ ಧನಲಾಭ ಕೂಡ ಇದೆ. ಇನ್ನು ರಾಹು ಮತ್ತು ಕೇತು ಅವರ ಬಗ್ಗೆ ನೋಡುವುದಾದರೆ 6 ಮತ್ತು 12ನೇ ಮನೆಯಲ್ಲಿ ಇದ್ದಾರೆ. ಮೀನ ರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಕೇತು. ಇದು ಅಷ್ಟು ಒಳ್ಳೆಯ ಸ್ಥಾನಗಳಲ್ಲ. ಏಕೆಂದರೆ ದುಂದು ವೆಚ್ಚ ಆಗುತ್ತದೆ, ಪಾದಗಳಿಗೆ ಗಾಯ ಆಗುವ ಸಂಭಾವನೆ ಕೂಡ ಇದೆ ಮತ್ತು ಬಲಕಣ್ಣಿಗೆ ತೊಂದರೆ, ಕೆಟ್ಟ ಆಲೋಚನೆ ಕೂಡ ಇರುತ್ತದೆ. ಕೇತು 6ನೇ ಮನೆಯಲ್ಲಿ ಇರುವುದರಿಂದ ಕಳ್ಳರ ಮತ್ತು ಶತ್ರುಗಳ ಕಾಟ ಕೂಡ ಇದೆ. ಮೇಷರಾಶಿಯವರಿಗೆ ಗುರು ಚೆನ್ನಾಗೇ ಇದ್ದಾರೆ, ಶನಿ ಕೂಡ ಒಳ್ಳೆಯ ಸ್ಥಾನದಲ್ಲೇ ಇದ್ದಾನೆ. ರಾಹು ಕೇತುವಿಂದ ಸ್ವಲ್ಪ ತೊಂದರೆ ಇದೆ. ಹಾಗಾಗಿ ನಿಮಗೆ ಯಾವುದು ಅನುಕೂಲವೋ ಅಂತಹ ಪರಿಹಾರವನ್ನು ಮಾಡಿ. ಮೊದಲಿಗೆ ರಾಹು ಕೇತು ಶಾಂತಿ ಅಥವಾ ರಾಹು ಕೇತುವಿನ ಆರಾಧನೆ, ಮಂತ್ರ ಜಪ, ಇಲ್ಲವೇ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತೀರ್ಥಯಾತ್ರೆ ಮಾಡಿ ಶುಭ ಫಲವಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವು ಗೋಚಾರ ಫಲಗಳು. ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಉಪಸ್ಥಿತಿ ಮತ್ತು ದಶಾಭುಕ್ತಿಯ ಆಧಾರದ ಮೇಲೆ ಈ ಫಲಗಳಲ್ಲಿ ವ್ಯತ್ಯಾಸ ಬರಬಹುದು. ನಿಮ್ಮ ಯಾವುದೇ ಪ್ರಶ್ನೆ ಅಥವಾ
ನಿಮ್ಮ ಮೂಲ ಜಾತಕದ ಫಲ ನೋಡಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಬರುವ ಇಮೇಲ್ಗೆ ಸೆಂಡ್ ಮಾಡಿ. ನಾವು ಉತ್ತರವನ್ನು ಕೂಡ ಅದೇ ಇಮೇಲಲ್ಲಿ ರಿಪ್ಲೈ ಮಾಡ್ತೇವೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವಜನೋ ಸುಖಿನೋ ಭವಂತು.